Last class we discussed about resistance. What is the resistance formula? R is equal to rho into L by A. Rho means resistivity, L means length, A means area of resistance. And also I gave one question homework. What is that? ಒಂದು ಕಂಡಕ್ಟರ್ ಲೆಂತ್ L, ಏರಿಯಾ A. ಇದನ್ನೇ ಮಾಡಿದ್ವಿ ನಾವು ಕಂಪ್ರೆಸ್ ಮಾಡಿದ್ವಿ. ಲೆಂತ್ ಏನಾಯ್ತು L/2 ಆಯ್ತು. ಲೆಂತ್ ಏನಾಯ್ತು L/2 ಆಯ್ತು. Then what is the new resistance? This resistance is R, this resistance is R dash. You have to find R dash. So same conductor ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಒಂದು ರಿಲೇಷನ್ ಗೊತ್ತಾಗುತ್ತೆ ನಮಗೆ. ಏನು, the volume remains same. Let us take V initial. Initial means this value, V final means that value. What is the volume formula? A into L. This side A final into L by 2. L will get cancelled. A final is equal to what? AI by 2. Or 2AI. 2AI. This relation bರುತ್ತೆ. Now R is equal to rho into L by E. Rho is rho constant. L by 2. Area A. 2A. Final area 2A. So it becomes rho into L by 4A. Rho into L by 4A. 1 by 4 rho L by A ಅಂದ್ರೆ resistance. So R by 4. R ಎಷ್ಟಾಯ್ತು? New resistance will be reduced by 4 times. Reduced by 4 times. So we have one simple formula. ಇಷ್ಟೆಲ್ಲ ಪ್ರೊಸೀಜರ್ ಮಾಡಬೇಕಾಗಿಲ್ಲ. ಇದು ಸಿಂಪಲ್ ಟೆಕ್ನಿಕ್. ಏನಂದ್ರೆ let us take new resistance. New resistance is equal to, if increased, if increase ಆಗಿದ್ರೆ length increase ಆಗಿದ್ರೆ L square into R. ಇಷ್ಟೇ ಬೇರೆ. N square into R. R dash is equal to L square into R by N square. ಯಾವಾಗ ಇದು ಡಿಕ್ರೀಸ್ ಆಗ್ತದೆ. ಇಲ್ಲಿ ನೋಡಿ ಇನ್ಕ್ರೀಸ್ ಆಗ್ತದೆ. ಫಸ್ಟ್ ಏನಾಗಿತ್ತು 2 ಟೈಮ್ಸ್ ಡಿಕ್ರೀಸ್ ಆಗಿತ್ತು. ಇದು ಎಷ್ಟಾಯ್ತು 4R. ನ್ಯೂ ರೆಸಿಸ್ಟೆನ್ಸ್ 4 ಟೈಮ್ಸ್. ಫಸ್ಟ್ ಕೇಸ್ ಫಸ್ಟ್ ಕ್ವೆಶ್ಚನ್ ಮಾಡಿದ್ರು. ಆಮೇಲೆ ಡಿಕ್ರೀಸ್ ಆಯ್ತು ಅಂದ್ರೆ R 4 by R. 2 ಟೈಮ್ಸ್ ಡಿಕ್ರೀಸ್ ಆಯ್ತು. So R by 4. Simple. The resistance 3 ohm. It is increased by 3 ohm. Its new resistance. Its new resistance after stretching. Its new resistance increased by 10 times. Find the new resistance. Just now only we did. What is that? New resistance formula. Increase ಆಗ್ತದೆ N square. N square into R. N ಎಷ್ಟು ಟೈಮ್ಸ್ ಆಯ್ತಾ? 3. Its new resistance 10 ohm. After 10 times. 10 times. N square into 3. N square value 100. 300. 300 Resistance ohm. Mid. 300 ohm. Three axis, right? Inga,
ಹಿಂಗೆ ಓಕೆ ಈ ತರ ಇದೆ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಫಾರ್ ರೆಸಿಸ್ಟೆನ್ಸ್ ಟೇಕ್ is 1 2 3 4 ಇದು 5 6 ಈ ಕಡೆ ಇನ್ನೊಂದು 1 2 3 4 5 6 ನಂಬರ್ ಇದೆ ಈಗ ರೆಸಿಸ್ಟೆನ್ಸ್ 1 2 ರೆಸಿಸ್ಟೆನ್ಸ್ 1 2 ಈ ತರ ಇದೆ ಏನು ಕಂಡುಹಿಡಿಯೋದು ರೋ ಅಲಾಂಗ್ ಸರ್ ಅಲಾಂಗ್ ದಿಸ್ ಹಿಂಗಲ್ಲ ಯಾವ ಅಂತ ಇದೆ ಬಿ ಈ ಕಡೆ ಹಿಂಗ ಅದು Yes, sir. ಎ ರೋ ಎ ಡಿವೈಡ್ ಬೈ ಬಿ ಸಿ ರೋ ಎ ಡಿವೈಡ್ ಬೈ ಬಿ ಸಿ ಅಲಾಂಗ್ ಯಾವ ಕಡೆ ನೋಡಕತ್ತೀವಿ ಅದ್ರದ್ದು ಲೆಂತ್ ತಗೋಬೇಕು ಡಿವೈಡ್ ಬೈ ಉಳಿದಿದ್ದು ಏರಿಯಾ ಬಿ ಸಿ ಏರಿಯಾ ಇದು ಬಿ ಸಿ ಪರ್ಪೆಂಡಿಕ್ಯುಲರ್ ನೌ ಆರ್ 3 4 3 4 ರೋ ಯಾವಾಗಂತ ಅಲಾಂಗ್ ಆರ್ 3 4 ಹಾ ಹಿಂಗ್ ಸಿ ಅಂತ ಸಿ ಸಿ ಉಳಿದಿದ್ದು ಯಾವುದು ಎ ಬಿ ಗೊತ್ತಾಗಲ್ಲ ನೆಕ್ಸ್ಟ್ ಇನ್ನೊಂದು ಯಾವ್ದು ಸರ್ಫೇಸ್ ಆರ್ 5 ಇದಲ್ಲ ಆರ್ ಏನದು 3 3 4 ಆಯ್ತಾ ಹಾ. ಇದು 5 6 ಎ 5 6 ಹಾ 5 6 ಇದೇನಂತ ರೋ ಇದ ಕಡೆ ಯಾವ್ದು ಬಿ ಬಿ ಡಿವೈಡ್ ಬೈ ಎ ಸಿ ಈ ತರ ಇನ್ನೊಂದು ಕ್ಯೂಬೈಡ್ ಇದ್ರೆ ರೆಸಿಸ್ಟೆನ್ಸ್ ಕಂಡುಹಿಡಿಯಬೇಕಾದ್ರೆ ಯಾವ ಕಡೆ ಯಾವುದು ಯಾವ ಏನಾಗುತ್ತೆ ರೆಸಿಸ್ಟೆನ್ಸ್ 3 ರೆಸಿಸ್ಟೆನ್ಸ್ ಎಕ್ಸಿಸ್ಟ್ ಆಗುತ್ತೆ ಯಾವ್ಯಾವು ಈ ತರ ಈಗ ಈ ಸರ್ಫೇಸ್ ಒಂದು ಈ ಸರ್ಫೇಸ್ ಒಂದು ಈ ಸರ್ಫೇಸ್ ಈ ಸರ್ಫೇಸ್ ಕಂಡುಹಿಡಿಯಬೇಕಂತಂದ್ರೆ ಇದು ಲೆಂತ್ ಇಂಟಿ ಕ್ರಾಸ್ ಸೆಕ್ಷನ್ ಈ ಸರ್ಫೇಸ್ ಕಂಡುಹಿಡಿಯಬೇಕಂದ್ರೆ ಇದು ಲೆಂತ್ ಈ ಲೆಂತ್ ಇದು ಕ್ರಾಸ್ ರೈಟ್ ಏರಿಯಾ ಫಾರ್ಮುಲಾ ಏನು ರೋ ರೋ ಇಂಟು ಏರಿಯಾ ಹಾ ರೆಸಿಸ್ಟೆನ್ಸ್ ಇಕ್ವಲ್ ಏನು ರೋ ರೋ ಇಂಟು ಡಿವೈಡ್ ಬೈ A. ಏರಿಯಾ ಸಿಲಿಂಡರ್ ಇದ್ರೆ ಅದಕ್ಕೆ ಏನಂತ ರೆಸಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ದ ರೆಸಿಸ್ಟೆನ್ಸ್ ಫಾರ್ ದಿ ಸಿಲಿಂಡರ್ ವಾಟ್ ಇಸ್ ದ ಫಾರ್ಮುಲಾ ರೆಸಿಸ್ಟೆನ್ಸ್ ಟು ಫೈಂಡ್ R is equal to rho into L by A. L by A. Let us take this length L. Let us take this length L. Resistance is equal to what is formula? Rho into L by A. What is the area of cylinder? 2 pi R. So rho L ane 2 pi. Let us take this radius is R. 2 pi R L. Right. What if this case this is hollow ಇದು ರೇಡಿಯಸ್ R ಅಂತ ಹೇಳಿ ಇದು ರೇಡಿಯಸ್ R2 ಅಂತ ಹೇಳಿ ಅವೇನಂತ ದಿಸ್ ಇಸ್ ವಾಟ್ ಸಾಲಿಡ್ ಸಿಲಿಂಡರ್ ಸಾಲಿಡ್ hollow ಸಿಲಿಂಡರ್ ಅಂದ್ರೆ hollow ಸಿಲಿಂಡರ್ ಗೊತ್ತಾ ಒಳಗೆ ಹೋಲ್ ಪೈಪ್ ಓಕೆ hollow ಸಿಲಿಂಡರ್ ಏನಂತ hollow ಸಿಲಿಂಡರ್ ಅಂದ್ರೆ ಏನು ಈ ವಾಟರ್ ಬಾಟಲ್ ತರ ವಾಟರ್ ಬಾಟಲ್ ನೆಗ್ಲಿಜಿಬಲ್ ಥಿಕ್ನೆಸ್ ಐತೆ ಹೊರಗೆ ಒಳಗೆ ಸೊ ಅದ್ರಾಗ ಯಾವ ತರ ಪೈಪ್ ಪೈಪ್ ಇದು ನೆಗ್ಲಿಜಿಬಲ್ ಥಿಕ್ನೆಸ್ ಇರ್ತದೆ ಅದೇ hollow ಸಿಲಿಂಡರ್ ಏನಾಗ್ತಿದೆ ರೋ ಎಲ್ ಪೈಪ್ R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್ ಇದೇನಾಗುತ್ತೆ ಏರಿಯಾವಾಗ ಏರಿಯಾ ಏನಾಗುತ್ತೆ ಇದು ಸರ್ಕಲ್ ಏರಿಯಾ ಪೈರ್ ಸ್ಕ್ವೇರ್ ಪೈರ್ ಸ್ಕ್ವೇರ್ ಇವಾಗ ನಮಗೆ ಇದಿಷ್ಟೇ ಬೇಕು ಇದು ಆಲಂಕಾರ ಇದಿಷ್ಟೇ ಬೇಕಂದ್ರೆ ಇದು ಏನ್ ಮಾಡ್ತೀವಿ ನಾವು ಇದಿಷ್ಟು ಬೈ R2 ಸ್ಕ್ವೇರ್ ಮೈನಸ್ R1 ಸ್ಕ್ವೇರ್ ಇದು ಎಷ್ಟು ಸಿಗುತ್ತೆ ಇದು ಓಕೆ ಟೇಕ್ ಇಟ್ Hollow cylinder with the radius R1, this radius R2.
R2. Now current is flowing in this direction. So this part will become this is the area. This is the cross section. This length is what? dr. This length is what? dr. Let us take here R1 is inner radius. Inner radius. R2 is outer radius. Outer radius. L is length. L is the length of the cylinder. Length of cylinder. Now, so resistance is equal to what? Rho into L. ಇಲ್ಲೇನಾಗುತ್ತಾ ಬೇರೆ ಯಾಕೆ ಬರುತ್ತೆ dr. ಪ್ರತಿಯೊಂದರಲ್ಲಿ ಏನಾಗುತ್ತಲ್ಲ ಇಲ್ಲಿ ಒಂದೇ ಎಲಿಮೆಂಟ್ ಇಲ್ಲ ಇಲ್ಲಿ. ಇದರಂತ ಸ್ಪೀಸ್ ಇಲ್ಲ. ಈ ಸ್ಪೀಸ್ ಇಲ್ಲ. ಸೊ ಅದರಿಂದ ಏನಂದ್ರೆ ಇದು ವೇರಿಯಬಲ್ dr. ಬೇರೆ ಯಾಕೆ dr ಡಿವೈಡೆಡ್ ಬೈ ಏರಿಯಾ ಏನಿದು ಸಿಲಿಂಡರ್ದು 2 pi r. 2 pi r. Okay. Now 2 pi r. ಇವಾಗ ಏರಿಯಾಗಳು ಬೇರೆ ಯಾಕೆ ಹೋಗತ್ತಲ್ಲ ಏರಿಯಾಕ್ಕೆ ಅಂತಂದ್ರೆ ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ನಾವು ಸಣ್ಣ ಆಡ್ ಮಾಡ್ಕೊಂಡ್ರೆ ಆಡ್ ಮಾಡಕ್ಕೆ ಏನು ಮಾಡ್ತೀವಿ ನಾವು ಇಂಟಿಗ್ರೇಷನ್. ಸೊ here dr is equal to dr1 plus dr2 plus dr3 ಇದರ में कंटीन्यूअस है. सो ಇವಾಗ ಏನು ಮಾಡ್ತೀವಿ ನಾವು ಇಂಟಿಗ್ರೇಷನ್ ಮಾಡ್ತೀವಿ. ಎಲ್ಲಿಂದಲ್ಲಿಗೆ R1 to R2. What left? Rho integration of dr from R1 to inner radius to outer radius. R1 to R2 dr divided by 2 pi r l. Right? There you are. Rho constant, 2 pi l constant. ಏನಿತ್ತು R1 by integration from R1 to R2 dr by r. ಇಂಟಿಗ್ರೇಷನ್ ಒಂದು ಫಾರ್ಮುಲಾ ಬರುತ್ತಾ dx by x ಅಂತ ಬಂದ್ರೆ ಆನ್ಸರ್ log x ಬಿಟ್ಬಿಡ್ರಿ. dx by x dx by x ಅಂದ್ರೆ log x. ಇಲ್ಲಿ ಏನಂತೆ dr by r ಅಂದ್ರೆ log r. rho 2 pi l ಏನಾಯ್ತು log L R from R to R1 to R2 to R1. R2 to R1. First rho 2 pi l log first limit R2 minus log R1. Logarithmic formula ಇದೆ. Logarithmic formula ಏನು? log m into log m plus log n ಅಂದ್ರೆ log mn. log m minus log n ಅಂದ್ರೆ log m by n. Yeah, very good. log m by n. ಇಲ್ಲಿ ಮೈನಸ್ ಇದೆ. ಹೆಂಗೆ ಬರೆಯೋದು? log m by r1 r2 by r2 by r1 log r2 by r1. This is the formula. Here radius is R1 R2 means radius. Here R means resistance. There you go. Smaller circle radius is R1, outer is R2. Current is flowing in this direction. Length is L. So if you take cross sectional area, one cross sectional area ತಗೊಂಡ್ರೆ ಈ ತರ ಬರುತ್ತೆ. ಇದರಲ್ಲಿ ಏನಾಗುತ್ತಿದ್ದು dr ಬೇರೆ ಹಾಕಿದ್ರು ಬೇರೆ ಇದರಲ್ಲಿ ಜಿಗ್ಗೆ ಆಗುತ್ತೆ. ಇದರಲ್ಲಿ dr ಒಂದೊಂದು ಪಾರ್ಟ್ ಇಲ್ಲ ಒಂದೊಂದು ಪಾರ್ಟಿನ ಜಿಗ್ಗೆ. ಸೊ ಅದಕ್ಕೆ ಮಾಡ್ತೀವಿ ನಾವು ಫಾರ್ಮುಲಾ ಬಂದು ರೆಸಿಸ್ಟೆನ್ಸ್ ಫಾರ್ಮುಲಾ ಬಂದು rho into dr L by rho into L by ಏರಿಯಾ ಒಂದು ಸತ್ತದ ಅಂತ ಸಿಲಿಂಡರ್ ಅಂತ 2 pi r. ಇಲ್ಲೇ ಪ್ರಾಬ್ಲಮ್ ಇಲ್ಲ. ಬಟ್ ಈ dr ಏನಾಗುತ್ತಾ ಬೇರೆ ಹಾಕಿದ್ರು. ಸೊ ಬೇರೆ ಏನು ಮಾಡ್ತೀವಿ ನಾವು ಇಂಟಿಗ್ರೇಷನ್ ಆಗುತ್ತೆ. ಎಲ್ಲಿಂದಲ್ಲಿಗೆ R1 to R2. Integration from R1 to R2.
ರೋ dr divided by 2 pi r. ಇದ್ರಲ್ಲಿ ಏನು ಕಾನ್ಸ್ಟೆಂಟ್, ರೋ ಕಾನ್ಸ್ಟೆಂಟ್, 2 pi ಕಾನ್ಸ್ಟೆಂಟ್, l ಕಾನ್ಸ್ಟೆಂಟ್ ಬರುತ್ತೆ. ಸೊ dr by r ಅಂತಂದ್ರೆ ಇದು ಇಂಟಿಗ್ರೇಷನ್ ಆಗುತ್ತಾ log r ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಇದು ಲಾಗರಿಥಮಿಕ್ ಫಾರ್ಮ್ ಆಗ್ತದೆ ಎಷ್ಟು log r2 by r. ಆನ್ಸರ್ ಲಾಸ್ಟ್ ಇಷ್ಟು r is equal to rho divided by 2 pi l into log r2 minus r2 by r1.